ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಸ್ಥಾನಗಳು ಅಜೀರ್ಣಾವಸ್ಥೆಯಲ್ಲಿವೆ. ಆದರೆ ಪುನಶ್ಚೇತನದ ಬಗ್ಗೆ ಪ್ರಧಾನಿಗಳು ಮಾತನಾಡದೆ ಅಪೂರ್ಣಗೊಂಡ ಒಂದು ರಾಮ ದೇವಸ್ಥಾನ ಉದ್ಘಾಟಿಸಿ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನು ತಮ್ಮತ್ತ ಸೆಳೆಯಲು ಪ್ರಯತ್ನಿಸಿರುವುದು ಕಂಡುಬರುತ್ತದೆ. ಇದು ಡೋಂಗಿ ಹಿಂದುತ್ವ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಅಜೀರ್ಣಾವಸ್ಥೆಯಲ್ಲಿರುವ ಎಲ್ಲಾ ದೇವಸ್ಥಾನಗಳ ಪುನಶ್ಚೇತನಕ್ಕೆ ಪ್ರಯತ್ನಿಸುತ್ತದೆ. ಇದು ನಿಜವಾದ ಹಿಂದುತ್ವ. ಅಪರೋಕ್ಷ ಭ್ರಷ್ಟಾಚಾರಿ ಮೋದಿಯವರಿಗೆ ಮಕ್ಕಳೆಲ್ಲ ಅವರು ಭ್ರಷ್ಟಾಚಾರ ಮಾಡಿ ಏನ್ ಮಾಡ್ತಾರೆ ಎಂದು ಜನರಲ್ಲಿ ಬಿಂಬಿಸಿದ್ದಾರೆ. ಆದರೆ ವಾಸ್ತವವೆಂದರೆ ಚುನಾವಣಾ ಬಾಂಡ್ ವಿಷಯಕ್ಕೆ ಸಂಬಂಧಿಸಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 2018ನೇ ಇಸ್ವಿಯಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿ ಸಂಸತ್ತಿನಲ್ಲಿ ವಿಸ್ತೃತ ಚರ್ಚೆ ನಡೆಸಿದೆ. ರಾಜ್ಯಸಭೆಯಲ್ಲಿ ಅಂಗೀಕಾರವಾಗದೆ RBI ಮತ್ತು ಭಾರತ ಚುನಾವಣಾ ಆಯೋಗ ಆರ್ಥಿಕವಾಗಿ ಹೊಡೆತ ಬೀಳುತ್ತದೆ ಎಂದು ತಿಳಿಸಿದರು. ಲೆಕ್ಕಿಸದೆ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಂದ ಚುನಾವಣೆ ಬಾಂಡ್ ದೇಣಿಗೆ ರೂಪದಲ್ಲಿ 27,000 ಕೋಟಿ ಸಂಗ್ರಹಿಸಿದ್ದಾರೆ. ಇದು ಶ್ರೀಮಂತರಿಗೆ ಅನುಕೂಲವಾಗುತ್ತದೆ. ಭ್ರಷ್ಟಾಚಾರದ ತುತ್ತು ತುದಿಯ ಆಟ ಇದಾಗಿದೆ. ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಯಾವತ್ತೂ ಇರಬೇಕೆಂದು ದೇಣಿಗೆ ರೂಪದಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿದೆ. ಇದರ ತನಿಖೆ ನಡೆದರೆ ಸ್ವಾತಂತ್ರ್ಯ ನಂತರ ಇಂಥ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿಲ್ಲ. ಹಾಗಾಗಿ ಮೋದಿ ಸರ್ಕಾರ ಭ್ರಷ್ಟಾಚಾರದೊಂದಿಗೆ ಮುಳುಗಿ ಹೋಗಿದೆ. ಇಂತಹ ಸರ್ಕಾರ ತೊಲಗಬೇಕಾಗಿದೆ. ಸುಳ್ಳುಗಳ ಸರದಾರ ಪ್ರಧಾನಿ ಮೋದಿ. ಉದಾಹರಣೆಗೆ ಸ್ವಿಸ್ ಬ್ಯಾಂಕಿನ ಕಪ್ಪು ಹಣ ವಾಪಸ್ಸು ತಂದು ಭಾರತೀಯರಿಗೆ ಜೀರೋ ಅಕೌಂಟ್ ಮೂಲಕ ಲಕ್ಷಾಂತರ ಹಣ ಕೊಡಿಸುವುದಾಗಿ ಭರವಸೆ ನೀಡಿ ಇದುವರೆಗೂ 1 ಪೈಸೆ ಕಪ್ಪು ಹಣ ತರದೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು. 2014ರಲ್ಲಿ ಮೋದಿ ಅವರು ಹೇಳಿದರು, ಬಿಜೆಪಿ ಅಧಿಕಾರ ತಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ. ಈಗ 10 ವರ್ಷಕ್ಕೆ 20 ಕೋಟಿ ಉದ್ಯೋಗ ನೀಡಬೇಕು. ನೀಡಿದರ ಸುಳ್ಳು ಭರವಸೆ. ಕೇವಲ ಸುಳ್ಳು ಭರವಸೆಗಳನ್ನು ನೀಡುತ್ತಾ ರಾಜಕಾರಣದಲ್ಲಿ ಧರ್ಮಲೇಪನ ಮಾಡಿ ಮುಗ್ಧ ಹಿಂದೂಗಳನ್ನು ಪ್ರಚೋದಿಸಿ ಅಧಿಕಾರ ಲಾಲಸೆಗಾಗಿ ಕೇವಲ ಭಾಷಣ ಮಾಡುತ್ತಿರುವ ಮೋದಿಜಿಯವರಿಗೆ ದಯವಿಟ್ಟು ಮನೆಗೆ ಕಳುಹಿಸಿ. ದೇಶ ಪ್ರೇಮ ಪಾರ್ಟಿಗೆ ಮತ ಹಾಕಿ ಗೆಲ್ಲಿಸಿ ಸಮೃದ್ಧ ಭಾರತ ಕಟ್ಟೋಣ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.